ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ ಹೇಗಿದ್ದೀರಾ? ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತಂದೇಳಿ ಕೇಳ್ಕೊಳ್ತಾ ಇವತ್ತು ಒಂದು ಒಳ್ಳೆ ವಿಷಯನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಟೈಮ್ ವೇಸ್ಟ್ ಮಾಡಿದೆ ನಾವು ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಅಂದರೆ ಎಲ್ಲರೂ ಖಂಡಿತ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಬೇಕು ಅಂತಂದೇಳಿ ತಮ್ಮಲ್ಲಿ ರಿಕ್ವೆಸ್ಟು. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್. ಏನೂ ಇಲ್ಲ, ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇನೇ. ಯಾಕಂತಂದರೆ ಒಂದು ಸರ್ಕಾರ ದಿನ ಬೆಳಗಾಯಿತು ಅಂದರೆ ಒಂದೊಂದು ಸರ್ಕ್ಯುಲರ್ ಅಮೆಂಡ್ಮೆಂಟ್ ಅಂತಂದೇಳಿ ಇಶ್ಯೂ ಮಾಡ್ತಾನೇ ಇದೆ. ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯಿತು ಅಂದರೆ ಏನು ಚೇಂಜ್ ಮಾಡುತ್ತೆ, ಹೆಂಗೆ ಚೇಂಜ್ ಮಾಡುತ್ತೆ ಅಂತಂದು ಹೇಳ್ಬಿಟ್ಟು ಖಂಡಿತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಯಾವಾಗ ಏನು ರೂಲ್ಸ್ ರಾತ್ರಿ ಚೇಂಜ್ ಆಗೋಗ್ಬಿಟ್ಟಿರುತ್ತೆ, ಅದ್ರ ಬಗ್ಗೆ ಮಾತ್ರನೇ ಗಮನ ಹರಿಸ್ತಾ ಇದ್ದಾರೆ ನಮ್ಮ ಗೌರ್ನಮೆಂಟ್. ಒಂದು ಕಡೆಗೆ ಈ ಸರ್ಕಾರದ ನೀತಿ ನಿಯಮ ಒಂದು ಕಡೆಗಾದರೆ, ಈ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ಇನ್ನೊಂದು ಕಡೆ ಆಗಿಬಿಟ್ಟಿದೆ. ಯಾಕಂತಂದರೆ ರಿಯಲ್ ಎಸ್ಟೇಟಲ್ಲಿ ಈ ಮಾಫಿಯಾ ಅನ್ನೋದು ಮಿತಿಮೀರಿ ಹೋಗಿದೆ, ಒಂದು ಎಂಡ್ಲೆಸ್ ಅಂತ ಹೇಳಬೇಕು. ಯಾಕಂತಂದರೆ ಒಬ್ಬ ಅಧಿಕಾರಿಯಿಂದ ಇದು ಎಂಜಲ ಕಾಸಿಗೆ ಬಿಟ್ಟರೆ ಬೇರೆ ಇನ್ನೇನಕ್ಕೂ ಅವರು ಕೆಲಸ ಮಾಡ್ತಿಲ್ಲ ಫ್ರೆಂಡ್ಸ್. ಆ ಎಂಜಲ ಕಾಸಿಗೋಸ್ಕರನೇ ಕಾಯ್ತಾ ಇರ್ತಾರೆ ಅವರು. ಎಂಜಲ್ ಕಾಸು ಕೊಟ್ಟರೆ ಮಾತ್ರನೇ ಅವ್ರು ಕೆಲಸ ಮಾಡೋದು. ಇಲ್ಲ ಅಂತಂದರೆ ಯಾವೊಬ್ಬ ಅಧಿಕಾರಿನೂ ಒಂದು ಪೆನ್ ಹಿಡಿಯಲ್ಲ. ಇವತ್ತು ಒಂದು ಸಬ್ ರಿಜಿಸ್ಟರ್ಡ್, ಒಂದು RTO. ಸಬ್ ರಿಜಿಸ್ಟರ್ಡ್ ಮತ್ತು RTO ಅಷ್ಟು ಅಧ್ವಾನದ ಡಿಪಾರ್ಟ್ಮೆಂಟ್ಗಳು ಬೇರೆ ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ನನ್ನ ಅನುಭವದ ಪ್ರಕಾರ. ಯಾಕಂತಂದರೆ ಒಂದು ನೋಡಿ, ನೀವು ಯಾವುದೇ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗಿ, ನೀವು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗಿಬಿಟ್ರೆ ನೀವು ಅಲ್ಲಿ ತಲೆ ಗಿರ್ರನ್ನುತ್ತೆ. ಒಬ್ಬ P1 ಹಿಡ್ಕೊಂಡು ಒಬ್ಬ P1 ಅಲ್ಲಿ ಅಟೆಂಡರ್, ಒಬ್ಬ P1 ಒಬ್ಬ ಅಟೆಂಡರಿಂದ ಹಿಡ್ಕೊಂಡು ಒಬ್ಬ ಕಂಪ್ಯೂಟರ್ ಆಪರೇಟರಿಂದ ಹಿಡ್ಕೊಂಡು ಅಪ್ ಟು AC DC ವರ್ಗೂನು ಕಾಸಿಲ್ಲದೆ ಯಾರು ಮುಟ್ಟೋದೇ ಇಲ್ಲ ಫೈಲನ್ನು. ಯಾಕಂದರೆ ಒಂದು ಇದೆಲ್ಲ ಏನೋ ದಿನ ಬೆಳಗಾಯಿತು ಅಂದರೆ ನಮಗೆ ನೋಡಿ 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 ಖಂಡಿತ ಫ್ರೆಂಡ್ಸ್ ಬೇಜಾರಾಗಿ ಹೋಗ್ಬಿಟ್ಟಿದೆ. ಇವರಿಗೆಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ಒಂದು ಈ ಬೆಳಿಗ್ಗೆ ಆ್ಯಕ್ಚುಲಿ ಅವರು ಹೊರಡಬೇಕಾದ್ರೇನೇ ಒಂದು ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ ಅನಿಸುತ್ತೆ ನನಗೆ. ಈ ಮಾರ್ನಿಂಗ್ ಮನೆಯಿಂದ ಹೊರಡಬೇಕಾದ್ರೆ ಅವ್ರು ಟಾರ್ಗೆಟ್ ಇಟ್ಕೊಂಡು ಬರ್ತಾರೆ, ಇವತ್ತು ಇಷ್ಟು ದುಡ್ಡು ಮಾಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಾಗೇನೆ ಅವ್ರು ಹೆಂಗಾಗಿದ್ದಾರೆ ಅಂತಂದರೆ, ಈ ಕೋಟಿಗಳಿಗೆ ಆಸೆ ಬಿದ್ದುಬಿಟ್ಟು ಜನಸಾಮಾನ್ಯರ ಕಣ್ಣಿಗೆ ಶತ್ರುಗಳಾಗ್ಬಿಟ್ಟವ್ರೆ ಅವರು. ಆ ಅಧಿಕಾರಿಗಳನ್ನ ಕಂಡ್ರೆ ಜನಸಾಮಾನ್ಯರು ಶತ್ರುಗಳ ಥರ ನೋಡ್ತಾರೆ. ಆ ಥರ ಆಗಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಆಫೀಸಲ್ಲಾಗ್ಬೋದು ಅಥವಾ ಒಂದು RTO ಆಫೀಸಲ್ಲಾಗ್ಬೋದು. ಯಾಕಂದರೆ ಅಂತಿಂಥ ಬಡವರೆಲ್ಲನೂ, ಎಷ್ಟೋ ಜನ ಈ ಸೀನಿಯರ್ ಸಿಟಿಸನ್ಸು ಬಡವರು ಎಲ್ಲ ಬರ್ತಾ ಇರ್ತಾರೆ, ಅವ್ರ ಗೋಳು ನೋಡೋದಕ್ಕಾಗಲ್ಲ. ಈ ನಮ್ಮ ಮಿನಿಸ್ಟ್ರುಗಳು ಏನು ಮಿಂಗಲ್ ಆಗಿರ್ತಾರೋ ಏನಾಗಿರ್ತಾರೋ ಖಂಡಿತ ಅದಂತೂ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಲೂಸಾಗಿ ಬಿಟ್ಟಿದ್ದಾರೆ ಅವರನ್ನು ಅಂತಂದರೆ, ಇಷ್ಟು ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದಾರೆ ಅಂತಂದರೆ, ಯಾಕಂತಂದರೆ ಒಂದು ಕಡೆಗೆ ಯೋಚನೆ ಮಾಡಬೇಕು ಅವ್ರದ್ದೇನು ಕೈವಾಡ ಇದೆ ಅಂತ ಹೇಳಿಬಿಟ್ಟು. ಅಧಿಕಾರಿಗಳು ಇಷ್ಟು ಇದರೊಳಗೆ ಇಷ್ಟು ಫ್ರೀಡಮ್ ಆಗಿ ತಗೊಳ್ತಿದ್ದಾರೆ ಅಂತಂದರೆ ಅದು ಇಮ್ಯಾಜಿನೇಷನ್ನು ಇಲ್ಲ, ಅಷ್ಟು ಇದ್ರೊಳಗೆ ತಗೊಳ್ತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅಂತಂದರೆ ಕೋಟಿ ಕೊಟ್ಟರೆ ಮಾತ್ರನೇ ಕೆಲಸ, ಲಕ್ಷಗಳನ್ನು ಮಾತನೂ ಇಲ್ಲ ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ. ಕೋಟಿಗಳು ಕೊಟ್ಟರೆ ಮಾತ್ರನೇ ಕೆಲಸ ಅನ್ನೋ ಒಂದು ಇದ್ರಲ್ಲಿ ಅವರೇ. ಯಾಕಂದರೆ ಫ್ರೆಂಡ್ಸ್, ಇವತ್ತು ಒಬ್ಬ ಬಡ ವ್ಯಕ್ತಿ, ಒಂದು ಸಾಮಾನ್ಯ ವ್ಯಕ್ತಿ
ಅವನಿಗೆ ಲಕ್ಷ ಲಕ್ಷ ಎಲ್ಲಿಂದ ತಂದು ಕೊಡ್ತಾನೆ? ಇಡೀ ಜೀವಮಾನದ ದುಡ್ಡೆಲ್ಲನೂ, ಜೀವಮಾನ ಎಲ್ಲ ದುಡ್ದಿರೋ ದುಡ್ಡನ್ನೆಲ್ಲನೂ ತೊಗೊಂಡು ಬಂದು ಇವ್ರಿಗೆ ಕೊಟ್ಟಾಗ ಅವನ ಪರಿಸ್ಥಿತಿ ಏನಾಗಬೇಕು? ಅವನು ಜೀವನ ಹೆಂಗೆ ಮಾಡಬೇಕು? ಅವನು ಎಲ್ಲಿಂದ ಜೀವನ ಮಾಡಬೇಕು? ಒಬ್ಬ ಅಧಿಕಾರಿ ನಾನು ಇಂಥ ಫೈಲನ್ನು ನನಗೆ ಸುಮ್ಮನೆ ಮಾಡಿಕೊಟ್ಟೆ ಅನ್ನೋ ಒಂದು ಇದಿಲ್ಲ ಫ್ರೆಂಡ್ಸ್. ಇವತ್ತು ಹೇಳ್ತಾ ಇದ್ದೀನಿ, ಒಂದೇ ಒಬ್ಬ ಅಧಿಕಾರಿ ಕೂಡ ನಾನು ಈ ಫೈಲನ್ನು ಮಾಡಿದ್ದೀನಿ ಅಂತ ಒಂದೇ ಒಂದು ಪ್ರೂವ್ ಮಾಡಿಬಿಡ್ಲಿ ಅವರು? ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಆ ಥರ ಇದೆ. ಜನಸಾಮಾನ್ಯರನ್ನು ಸಾಯಿಸ್ತಿದ್ದಾರೆ. ಇದಕ್ಕೆ ಯಾವತ್ತು ಕಡಿವಾಣ ಹಾಕ್ತಾರೋ? ಕಡಿವಾಣ ಹಾಕೋದಕ್ಕಂತೂ, ಯಾಕಂದರೆ ಇವಾಗ ಇರೋ ಇದರಲ್ಲಿ ಆಗಲ್ಲ ಬಿಡಿ. ಅಲ್ಲ, ಯಾಕಂದರೆ ಇವತ್ತು ಆಫೀಸರ್ಸು ಮತ್ತು ಒಳ್ಳೊಳ್ಳೆ ಬಿಲ್ಡರ್ಸು ದುಡ್ಡು ಮಾಡಿಕೊಂಡು ನೆಮ್ಮದಿಯಾಗಿ ಕೋಟಿಗಳು ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ದಾರೆ. ಈ ಬಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತೂ ಅದೇ ಇದರಲ್ಲೇ ಅವರು ಸಾಯ್ತಿದ್ದಾರೆ. ಇದಕ್ಕೆಲ್ಲನೂ ನಮ್ಮ ಸರ್ಕಾರ ಯಾವತ್ತು ಕಡಿವಾಣ ಹಾಕುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಏನೋ ಕಾಯ್ದು ನೋಡ್ಬೇಕಷ್ಟೇನೆ. ಯಾಕಂದರೆ ಇವತ್ತು ಒಂದು ಇದ್ರೊಳಗಡೆ ಒಂದು ಜನ, ಈ ಮಿಡ್ಲ್ ಕ್ಲಾಸ್ ಅವರು ಹೆಂಗೆ ಅಂದರೆ ಸ್ವಲ್ಪ ಅಮೌಂಟನ್ನು ಕೂಡಿಟ್ಟುಬಿಟ್ಟು ಎಲ್ಲಾದ್ರೂ ಇವಾಗ ಒಂದು ಸೈಟ್ ತೊಗೊಳ್ತೀನಿ ಅಂತ ಹೋಗ್ತಾರೆ. ಆ ಸೈಟನ್ನು ತೊಗೊಳ್ತೀನಿ ಅಂತ ಹೋದಾಗ, ಯಾಕಂದರೆ ಒಬ್ಬ ಸಬ್ ರಿಜಿಸ್ಟರ್ಡ್ ಅದನ್ನು ಡೀಡ್ ಆಲ್ರೆಡಿ ಮಾಡಿರ್ತಾನೆ, ಅವನಿಗೆ ಗೊತ್ತಿದ್ದೇ ಇರುತ್ತೆ. ಅದನ್ನು ಎಷ್ಟೋ ಸಬ್ ರಿಜಿಸ್ಟರ್ಗಳಿಗೆ ಇದಾಗಿರುತ್ತೆ ಅದು. ಯಾಕಂದರೆ ಅವನ ಡಾಕ್ಯುಮೆಂಟೇಷನ್ ಪರಿಶೀಲನೆ ಮಾಡಲೇಬೇಕು. ಪರಿಶೀಲನೆ ಮಾಡೇನೇ ಆ ರಿಜಿಸ್ಟ್ರೇಷನ್ ಮಾಡಬೇಕು. ಯಾಕಂತಂದರೆ ಇವತ್ತಿನ ಇದರಲ್ಲಿ ಆ ಥರ ಎಷ್ಟೋ ಲಕ್ಷ ಪ್ರಾಪರ್ಟಿಗಳು ಬಿದ್ದಿದೆ. ಪಾಪ ಮಿಡ್ಲ್ ಕ್ಲಾಸ್ ಅವರೆಲ್ಲನೂ ಒಂದು ಸೈಟು ತೊಗೊಂಡು ನಾವು ಹೆಂಗೋನೋ ಆರಾಮಾಗಿದ್ದೀವಿ ಅಂತಂದೇಳಿ ಅವರು ಹಾಕಿರೋ ದುಡ್ಡನ್ನು ಅಟ್ಲೀಸ್ಟ್ ಒಂದು ಸೈಟ್ಗೆ ಹಾಕಿ ನಾವು ಹೆಂಗೋ ಇದ್ದೀವಲ್ಲಪ್ಪ ಅನ್ನೋ ಒಂದು ಖುಷಿಯಾಗಿರ್ತಾರೆ. ಅವ್ರಿಗೆ ಯಾವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತಂದರೆ, ಅವ್ರಿನ್ನೇನು ಆ ಸೈಟನ್ನು ಸೇಲ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಏನೋ ಒಂದು ಕಷ್ಟ ಅಂತ ಬಂದು ಸೇಲ್ ಮಾಡೋಕ್ಕೆ ಹೋಗ್ತಾರೆ ನೋಡಿ, ಆವಾಗ ಅದ್ರದ್ದು ನಿಜ ರೂಪ ಅಂತ ಗೊತ್ತಾಗೋದು. ಆವಾಗ ಅವರಿಗೆ ಸವಾಲುಗಳು ಸ್ಟಾರ್ಟ್ ಆಗೋದು. ಅವರು ಸೈಟನ್ನು ನಿಜವಾದ ಬಂಡವಾಳ ಅವರಿಗೆ ಗೊತ್ತಾಗೋದು ಅಲ್ಲಿವರೆಗೂ ಅವರಿಗೆ ಏನು ಗೊತ್ತಾಗಲ್ಲ. ಓ, ನಮ್ದೊಂದು ಸೈಟ್ ಇದೆ ಬೆಂಗಳೂರಲ್ಲಿ, ಓ ಇಂಥ ಹತ್ರ ಇಂಥ ಸಿಟಿಯಲ್ಲಿ ನಮ್ದೊಂದು ಸೈಟ್ ಇದೆ ಅಂತಂದೇಳಿ ಖುಷಿಯಾಗಿರ್ತಾರೆ. ಯಾಕಂದರೆ ಇವತ್ತಿನ ಇದರಲ್ಲಿ ಫ್ರೆಂಡ್ಸ್ ಬರೀ ಸಿಟಿ ಅಂತಲೇ ಅಲ್ಲ, ಒಂದು ಪಟ್ಟಣ ಪಂಚಾಯಿತಿ, ಒಂದು ಗ್ರಾಮ ಪಂಚಾಯಿತಿ, ಒಂದು ಪುರಸಭೆ, ಒಂದು ನಗರಸಭೆ, ಒಂದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ಇಲ್ಲಿ ಎಲ್ಲೇ ಹೋಗಿ ನೀವು ಹೆಜ್ಜೆಗೂ ಸಮಸ್ಯೆ. ಯಾರು ಕಟ್ಟಿರ್ತಾರೆ, ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ, ಯಾರು ಇದು ಮಾಡ್ಕೊಂಡಿದ್ದಾರೆ, ಅಲ್ಲ ಅದಕ್ಕೆ ಯಾವ ಖಾತಾ ಬರುತ್ತೆ, ಎ ಖಾತಾನ, ಬಿ ಖಾತಾನ, ಈ ಖಾತಾನ, ರೆವೆನ್ಯೂ ಖಾತಾನ, ಒಂದು ಗೊತ್ತಾಗಲ್ಲ. ಅಷ್ಟು ಸಮಸ್ಯೆಗಳು. ಯಾಕಂತಂದರೆ ಇವತ್ತಿನ ಇದರಲ್ಲಿ ಹೆಂಗಾಗಿತ್ತು ಅಂತಂದರೆ, ಇವಾಗ ಈ ಸ್ವತ್ತು ತಂದಿರೋ ಉದ್ದೇಶ ಅದೇನೇನೆ. ಒಂದೇ ಸೈಟನ್ನು 3-4 ಜನಕ್ಕೆ ಡೀಡ್ ಆಗಿರುತ್ತೆ. 3-4 ಜನಕ್ಕೆ ಒಂದೇ ಸೈಟನ್ನು 3-4 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿರ್ತಾನೆ ಅಂತಂದರೆ, ಅಲ್ಲಿ ಸಬ್ ರಿಜಿಸ್ಟ್ರ್ ಎಷ್ಟು ದುಡ್ಡು ತೊಗೊಂಡಿರ್ತಾನೆ ಲೆಕ್ಕ ಹಾಕಿ, ಅವನು ಎಷ್ಟು ಲಕ್ಷ ಹೊಡೆದಿರ್ತಾನೆ ಲೆಕ್ಕ ಹಾಕಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಒಂದು MOU ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೋದೆ. ನಾನೊಂದು MOU ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೋದರೆ, ನೀವು ನಂಬ್ತಿರೋ ಇಲ್ಲೋ ಫ್ರೆಂಡ್ಸ್, ನನಗೇನೇನೆ ಒಬ್ಬ ಅಧಿಕಾರಿ ಅಧಿಕಾರಿ ಹೆಸರು ಕೂಡ ನನಗೆ ಹೇಳ್ಬೇಕು ಅನ್ನಿಸ್ತಾ ಇದೆ. ಬಟ್ ಬೇಡ, ಅವ್ರ ಹೊಟ್ಟೆ ಮೇಲೆ ಹೊಡಿಯೋದು ಬೇಡ. ನನಗೆ ಬರೀ ಒಂದು MOUಗೆ ಅದು ಗೌರ್ನಮೆಂಟ್ ಫೀಸ್ ಬಂದುಬಿಟ್ಟು 30,000 ಇರೋದು ಅಷ್ಟೇನೆ. ಅವ್ರು ನನ್ನ ಹತ್ರ ಕೇಳಿದ್ದು 6 ಲಕ್ಷ MOU ರಿಜಿಸ್ಟರ್ ಮಾಡೋದಕ್ಕೆ. 6 ಲಕ್ಷ ಕೇಳಿದ್ರು. ನಂಬ್ತೀರಾ ನೀವು? ಕೊನೆಗೆ ಒಂದೇ ₹1 ಕೊಟ್ಟಿಲ್ಲ ನಾನು. ₹1 ಕೊಟ್ಟಿಲ್ಲ. ಗೌರ್ನಮೆಂಟ್ ಫೀಸ್ ಏನೈತೆ, ಗೌರ್ನಮೆಂಟ್ ಫೀಸ್ ಮಾತ್ರನೇ DD ಕಟ್ಬಿಟ್ಟು ನಾನು MOU ಮಾಡ್ಕೊಂಡು ಬಂದೆ. ₹1 ಕೊಡಲ್ಲ. ನನ್ನ ಲೀಗಲ್ ಆಗಿದೆ ಡಾಕ್ಯುಮೆಂಟ್. ಕೊಡಲ್ಲ ಅಂತಂದೇಳಿ ಫೈಟ್ ಮಾಡಿ ನಾನು ಅವತ್ತೇ ರಿಜಿಸ್ಟರ್ ಮಾಡಿಸ್ಕೊಂಡು ಬಂದೆ. ಇದೆಲ್ಲನೂ ಯಾವತ್ತು ಇದಾಗ್ತಾ ಇದೆ ಅಂತ ಅಂದರೆ, ಈ ಅಪ್ರೂವಲ್ ಇಲ್ಲದೆ, ಕನ್ವರ್ಷನ್ಗಳಿಲ್ಲದೆ, ಈ ರೆವೆನ್ಯೂ ಸೈಟುಗಳಂತಂದೇಳಿ ಕಾನ್ಸೆಪ್ಟ್ ಯಾವಾಗ ಬಂತೋ ಆವಾಗಿಂದಲೇ ಇವೆಲ್ಲನೂ ಸಮಸ್ಯೆಗಳು ಸೃಷ್ಟಿಯಾಗಿರೋದು. ಹೌದ್ರದಂತೂ ಕತೆ ಹೇಳೋದಕ್ಕೂ ಆಗಲ್ಲ ಬಿಡಿ. ಅಲ್ಲ, ಹೌದ್ರ ಕತೆ ಹೇಳೋಕ್ಕಾಗಲ್ಲ. ಇವಾಗ ಈ ಮೂಢ ಹಗರಣ ಹೆಂಗೆ ಒಂದು ಇದರಲ್ಲಿ ಇದಾಗ್ತಾ ಇದೆಯೋ ನೋಡಿ. ಒಬ್ಬೊಬ್ಬರ ಹೆಸರಲ್ಲಿ 125 ಸೈಟ್, ಒಬ್ಬ ಹೆಸರಲ್ಲಿ 142 ಸೈಟ್, ಒಬ್ಬ ಹೆಸರಲ್ಲಿ. ಏನು ತಮಾಷೆನಾ? ಬೇನಾಮಿ ಅಂತಂದರೆ ಈ ಥರ ಎಲ್ಲನೂ. ಒಬ್ಬ ಅಧಿಕಾರಿ ಹೆಸರಲ್ಲಿ 142 ಸೈಟ್ ಬೇನಾಮಿ ಇದೆ ಅಂತಂದರೆ ಅಲ್ಲಿಗೆ ಲೆಕ್ಕ ಹಾಕಿ ಫ್ರೆಂಡ್ಸ್. ಅಂದರೆ ಇನ್ನು ಎಷ್ಟು ಮಾಡಿರ್ಬೋದು ಅಧಿಕಾರಿಗಳು, ಎಷ್ಟು ಕೊಳ್ಳೆ ಹೊಡಿತಿರ್ಬೋದು ಅಧಿಕಾರಿಗಳು.
ಒಂದು ಸಾರಿ ಒಬ್ಬ ಗೌರ್ನಮೆಂಟ್ ಅಫಿಷಿಯಲ್ ಆಗಿ ಬಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ 3-4 ತಲೆಮಾರು ತಿನ್ನೋವಷ್ಟು ಮಾಡಿಟ್ಟು ಹೋಗ್ಬಿಟ್ಟಿರ್ತಾರೆ. ಯಾಕಂದರೆ ಒಂದು ಅವ್ರ ಜಾಯಮಾನ ಎಲ್ಲನೂ ಇದಿರಲ್ವಲ್ಲ, ಸರ್ವಿಸ್ ಇರೋದು 30 ವರ್ಷ. ಆ 30 ವರ್ಷ ಸರ್ವಿಸಲ್ಲೇನೇ 3 ತಲೆಮಾರು ತಿನ್ನೋವಷ್ಟು ಮಾಡಿಬಿಡ್ಬೇಕು. ಅದರಿಂದಲೇ ಕೋಟಿ ಕೊಳ್ಳೆ ಹೊಡಿತಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾವು ಅವಾಯ್ಡ್ ಮಾಡಬೇಕು. ನಾವು ಯಾವತ್ತು ಅವಾಯ್ಡ್ ಮಾಡ್ತೀವೋ ಅದನ್ನು ಆಟೋಮೆಟಿಕ್ಕು ಅದು ನಿಲ್ಲುತ್ತೆ. ಬಟ್ ನಿಲ್ಲಕ್ಕೂ ಆಗಲ್ಲ ಬಿಡಿ. ಯಾಕಂದರೆ ನನ್ನ ಒಂದು ಅನುಭವ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಯಾವ ಅಧಿಕಾರಿ ಬರಬೇಕಂದ್ರೂ ಕೂಡ ಒಂದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಯಾರೂ ಸುಮ್ಮನೆ ಬರಲ್ಲ. ಪ್ರತಿಯೊಬ್ಬ ಅಧಿಕಾರಿನೂ ಪೊಲಿಟಿಕಲ್ ಅವರಿಗೆ ಒಬ್ಬ MLA ಇಂದ ಹಿಡ್ಕೊಂಡು, ಒಬ್ಬ MP ಇಂದ ಹಿಡ್ಕೊಂಡು, ಒಬ್ಬ MLC ಇಂದ ಹಿಡ್ಕೊಂಡು ಅಪ್ ಟು CM ವರ್ಗೂ ಅವ್ರಿಗೆ ಯಾರು ಲಿಂಕ್ ಇರ್ತಾರೆ, ಯಾರಿಗೆ ಇದಿರ್ತಾರೆ ಅವರಿಗೆಲ್ಲನೂ ಲಂಚಗಳು ಕೋಟಿ ಲಕ್ಷ ಕೊಟ್ಟೇನೆ ಅವ್ರು ಬರೋದು. ಅವ್ರು ಯಾವಾಗ ಅಲ್ಲಿ ಲಕ್ಷಗಳು ಕೋಟಿಗಳು ಕೊಟ್ಟು ಬರ್ತಾರೆ, ಆ ದುಡ್ಡನ್ನು ಇಲ್ಲಿ ನಮ್ಮಂಥವ್ರ ತಲೆ ಮೇಲೆ ಹಾಕ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವ್ರು ತಗೊಳ್ಳೋದಲ್ಲಿ ಯಾವತ್ತು ನಿಲ್ಲುತ್ತೋ ಇಲ್ಲಿ ನಮ್ಮ ಹತ್ರ ತಗೊಳ್ಳೋದು ಇವರು ನಿಲ್ಲುತ್ತೆ. ಒಂದು ಪೋಸ್ಟಿಂಗ್ ಆಗಬೇಕು ಅಂದರೆ ಲಕ್ಷಗಳು ಕೊಡಬೇಕು, ಕೋಟಿಗಳು ಕೊಡಬೇಕು. ತಿರ್ಗಾ ಒಂದು ಟ್ರಾನ್ಸ್ಫರ್ ಆಗಬೇಕು ಅಂದರೆ ಲಕ್ಷಗಳು ಕೊಡಬೇಕು, ಕೋಟಿಗಳು ಕೊಡಬೇಕು. ಅವರೇನು ಹೂವಿನ ಗಿಡ ಹಾಕಿರ್ತಾರ, ಅವರು ನಮ್ಮ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ಇದು ಸಿಂಪಲ್ ಲಾಜಿಕ್. ಯಾವತ್ತು ಅವ್ರು ತಗೊಳ್ಳೋದು ಬಿಡ್ತಾರೋ ಇವರು ನಮ್ಮ ಹತ್ರ ತಗೊಳ್ಳೋದನ್ನ ಬಿಡ್ತಾರೆ. ಅದಾಗಬೇಕಷ್ಟೇನೇನೆ. ಇವತ್ತಿಗೂ ಕೂಡ ನಮ್ಮ ಬೆಂಗಳೂರಲ್ಲೇನೆ ಇವತ್ತು ಎಷ್ಟೋ ಲಕ್ಷ ಬಡಾವಣೆಗಳು ನಡೀತಾ ಇದೆ, ಲೇಔಟ್ಗಳು ನಡೀತಾ ಇದೆ. ಆ ಲೇಔಟ್ಸ್ ಹತ್ರ ಹೋಗ್ತಾರಾ, ಒಂದು ಲೇಔಟ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಇವರು. ಆ ಲೇಔಟಲ್ಲಿ ಯಾವ ಥರ ಅವರು ಕಾನೂನು ಪ್ರಕಾರ ನಿಯಮ ಉಲ್ಲಂಘನೆ ಮಾಡ್ದೇನೆ ಲೇಔಟ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಚೆಕ್ ಮಾಡ್ತಾರ. ಒಂದು ಅಪಾರ್ಟ್ಮೆಂಟ್ ಕಟ್ತಿದ್ದಾರೆ, ಅಪಾರ್ಟ್ಮೆಂಟ್ಗೆ ಇವರು ಕಾನೂನು ಆ್ಯಸ್ ಪರ್ ರೂಲ್ಸ್ ಅವರು ಕಟ್ತಿದ್ದಾರೆ ಅನ್ನೋ ಒಂದು ಇದನ್ನ ಚೆಕ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಅಧಿಕಾರಿಗಳು. ನೀವೇನು ಇಲ್ಲ, ದುಡ್ಡು ಕೊಟ್ಟರೆ ಅಲ್ಲಿ ಆನ್ ದ ಸ್ಪಾಟ್ ಅವ್ರು ಏನು ರಿಪೋರ್ಟ್ ಕೊಡಬೇಕು ಅದನ್ನು ಗ್ರೌಂಡ್ ರಿಪೋರ್ಟ್ ಹಾಕಿ ಕೊಡ್ತಾರೆ ನಿಮಗೆ ಅಧಿಕಾರಿಗಳು. ಆ ಥರ ಇದೆ ಇವತ್ತಿನ ಸಿಚುಯೇಷನ್ನು. ಇವತ್ತು ನೋಡಿ ಆ ಕಡೆ ಸರ್ಜಾಪುರ ಆ ಕಡೆ ಎಲ್ಲನೂ ಹೋಗಿ ನೀವು ಆ ಸರ್ಜಾಪುರ ಕಡೆ ಎಲ್ಲನೂ ಹೋದರೆ ನಿಮಗೆ ಈವನ್ HSR ಲೇಔಟಿಂದಲೇ ಸ್ಟಾರ್ಟು. ಮಳೆಗಾಲ ಬಂತು ಅಂತಂದರೆ ಇಡೀ ಅಪಾರ್ಟ್ಮೆಂಟುಗಳೇ ಮುಳುಗೋಗ್ತಾ ಇರುತ್ತೆ. ಅಂಥದ್ರ ಬಗ್ಗೆ BBMP ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದು ಬಿಟ್ಟುಬಿಟ್ಟು ಈ BDAನವರು BBMP ಅವರು ನಾವೇನೇನೇ ಬಡಾವಣೆಗಳನ್ನ ಮಾಡಬೇಕು. ಇವಾಗ 5-6 ಬಡಾವಣೆ ಮಾಡೋದಕ್ಕೆ ಕನಕಪುರ ರೋಡಲ್ಲಿ ರೆಡಿ ಮಾಡ್ತಿದ್ದಾರೆ. ಬನ್ನೇರುಘಟ್ಟ ರೋಡಿಂದ ಕನಕಪುರ ರೋಡ್ವರೆಗೂ 5-6 ಲೇಔಟು, ಹತ್ತತ್ರ 5,500-6 ಸಾವಿರ ಸೈಟುಗಳನ್ನ ಇವರು ಇದು ಮಾಡಬೇಕು ಅಂತ, 5,000 ಎಕರೆನ ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವ್ರದ್ದೇನೇನೆ 5-6 ಬಡಾವಣೆಗಳು ಬರ್ತಾ ಇದೆ ಇವಾಗ. ಸೇಮ್ ನಮ್ಮ ವಿಶ್ವೇಶ್ವರಯ್ಯ ಲೇಔಟ್ ಥರ ಕನಕಪುರ ರೋಡು ಬನ್ನೇರುಘಟ್ಟ ರೋಡಿಗೆ ಇವರೇನೇನೆ ಇದು ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರು ಹೊಡಿಬೇಕಲ್ಲ ಅಧಿಕಾರಿಗಳು. ಇವಾಗ ಮೈಸೂರಲ್ಲಿ ಹೊಡೆದಿಲ್ವಾ ಮುಡಾದಲ್ಲಿ, ಆ ಥರ ಹೊಡೆಯೋದಕ್ಕೋಸ್ಕರನೇ ಇವ್ರ ಅಧಿಕಾರಿಗಳು ಲೇಔಟು ಬಡಾವಣೆಗಳನ್ನ ಮಾಡಿ ಇವ್ರು ಕೊಳ್ಳೆ ಹೊಡಿತಿದ್ದಾರೆ. ಇರೋ ಲೇಔಟುಗಳನ್ನ ಕಾನೂನು ಪ್ರಕಾರ ಮಾಡಿಸೋದಕ್ಕೆ ಇದು ಮಾಡಿಬಿಟ್ಟು ಪ್ರೈವೇಟ್ ಲೇಔಟ್ಸ್ಗಳನ್ನೆಲ್ಲನೂ ಇದು ಮಾಡಿ ಅದ್ರ ಬಗ್ಗೆ ಅಧಿಕಾರಿಗಳು ನೋಡ್ರಯ್ಯ ಅಂತ ಅಂದರೆ ಅದ್ರ ಬಗ್ಗೆ ನೋಡ್ತಾ ಇಲ್ಲ. ಇವರಿಗೆಲ್ಲನೂ ಒಂದು ಹೇಳಿ ಸುಮ್ಮನೆ ನಾವಿದಾಗ್ತೀವಿ ಅಷ್ಟೇನೆ. ಅವ್ರು ಯಾವತ್ತೂ ಅದನ್ನು ಇದು ಕಲಿಯಲ್ಲ. ಏನಂದರೆ ಒಂದು ಕೃಷ್ಣ ಬೈರೇಗೌಡರು ಒಂದು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಥರನೇ ಅಧಿಕಾರಿಗಳು ಕೆಲಸ ಮಾಡ್ಕೊಂಡೋದ್ರೆ ಖಂಡಿತ ನಮ್ಮ ಕರ್ನಾಟಕ ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟು ಒಂದು ಹಂತಕ್ಕೆ ಹೋಗುತ್ತೆ. ಆದರೆ ಬೇರೆ ಇದ್ದಾರೆ, ಅವ್ರ ಹೆಸರುಗಳನ್ನೆಲ್ಲನೂ ಹೇಳೋದು ಬೇಡ. ಅವರೆಲ್ಲನೂ ಹೆಂಗೆ ಅಂದರೆ ಒಂದು ಅಧಿಕಾರಿ ಬರಬೇಕಂದ್ರೆ ಅವ್ರ ಹೆಸರು ಕೋಟಿ ಕೊಡಬೇಕು, ಅವ್ರ ಹತ್ರ ಲಕ್ಷಗಳು ಕೊಡಬೇಕು. ಅವಾಗ ಮಾತ್ರನೇ ಅಧಿಕಾರಿಗಳಿಗೆ ಟ್ರಾನ್ಸ್ಫರು ಇದು ಪ್ರಮೋಷನ್ ಎಲ್ಲ ಇರೋದು. ಇವರು ಸ್ವಲ್ಪ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಆಫೀಸುಗಳಿಗೂ ಹೋಗ್ತಾ ಇದ್ದಾರೆ. ಅದನ್ನು ಅದೇ ಥರನೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದರೆ ಬೇಡ ಅಲ್ಲಿ ಗೌರ್ನಮೆಂಟ್ ಲೇಔಟುಗಳೇ ಬೇಡ. ಇವತ್ತು ಎಷ್ಟೋ ಅಪಾರ್ಟ್ಮೆಂಟುಗಳು ಕಟ್ಟಿದ್ದಾರೆ BDAಯಿಂದ. ಸೇಲ್ ಆಗಿದೆಯಾ? ಸೇಲ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಯಾಕೇಳಿ ಎಲ್ಲೋ ಕಾಡಲ್ಲೋಗಿ ಎಲ್ಲೋ ಇದಲ್ಲಿ ಕಟ್ಟಿ ಇದು ಮಾಡ್ತಾ ಇದ್ದಾರೆ. ಅದ್ರ ಮೇಲೆಲ್ಲನೂ ಸಾವಿರಾರು ಕೋಟಿಗಳು ಬಂಡವಾಳ ಹಾಕ್ಕೊಂಡು ಇವ್ರು ಇದು ಮಾಡ್ಕೊಳ್ಳೋ ಬದಲಿಗೆ ಇದೇ ಪ್ರೈವೇಟ್ ಬಡಾವಣೆಗಳು ಮಾಡ್ತಾ ಇದ್ದಾರಲ್ಲ, ಪ್ರೈವೇಟ್ ಲೇಔಟ್ಸು, ಪ್ರೈವೇಟ್ ಅಪಾರ್ಟ್ಮೆಂಟ್ಸುಗಳು ಮಾಡ್ತಿದ್ದಾರಲ್ಲ, ಅವ್ರನ್ನೇನೆ ಕಾನೂನುಬದ್ಧವಾಗಿ ಮಾಡೋಕ್ಕೆ ಹೇಳಿ. ನೀವು ಕೈಯಿಂದ ಏನು ಕಳ್ಕೊಳ್ಳಲ್ಲ ಸರ್ಕಾರದಿಂದ. ಅವ್ರಿಗೆ ಕಾನೂನುಬದ್ಧವಾಗಿ ಇದು ಮಾಡಲಿಕ್ಕೆ ಒಂದು ಶಿಫಾರಸನ್ನು ಮಾಡಿ. ಆವಾಗ ಆಟೋಮೆಟಿಕ್ ಇದೆಲ್ಲನೂ ದಂಧೆ ಎಲ್ಲ ಹೋಗ್ಬಿಡುತ್ತೆ.
ಅವನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡೋದು ಹೋಗ್ಬಿಡುತ್ತೆ, ಕ್ವಾಲಿಟಿ ಮೇಂಟೈನ್ ಮಾಡೋದು ಇದಾಗುತ್ತೆ. ಚೆಕ್ ಮಾಡಿಸಿ, ಅಧಿಕಾರಿಗಳನ್ನ ಬಿಡಿ, ಏನಕ್ಕಿರೋದು ಅಧಿಕಾರಿಗಳು? ಇದೆಲ್ಲನೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಆಗಬೇಕು ಅಂದರೆ ತುಂಬಾ ವರ್ಷಗಳು ತಗೊಳುತ್ತೆ ಫ್ರೆಂಡ್ಸ್. ನಮ್ಮ ಕರ್ನಾಟಕದ್ದು ಹೇಳ್ತಾ ಹೋದರೆ ಖಂಡಿತ ಸಾಕಾಗೋದು ಇಲ್ಲ. ಯಾಕಂದರೆ ಎಷ್ಟು ಹೇಳಿದ್ರು ಕೂಡ ನಮಗೆ ಸುಸ್ತಾಗುತ್ತೆ, ಆಗಲಿ ಅದಕ್ಕೆ ಪರಿಹಾರನೂ ಸಿಗಲ್ಲ ಅಂತ ಇದು ಆಗಲ್ಲ. ಅದರಿಂದ ನೀವು ತಗೊಳ್ಳೋರು ಸ್ವಲ್ಪ ಮುನ್ನೆಚ್ಚರಿಕೆನ ವಹಿಸಿ, ಒಂದು ಫ್ಲಾಟ್ ತೊಗೋಬೇಕಾದ್ರೂ ಅಷ್ಟೇ, ಒಂದು ಸೈಟ್ ತೊಗೋಬೇಕಾದ್ರೂ ಅಷ್ಟೇ, ಸ್ವಲ್ಪ ಮುನ್ನೆಚ್ಚರಿಕೆನ ವಹಿಸಿ ಅದನ್ನು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಅಷ್ಟೇನೆ. ಏನಾದರೂ ಇತ್ತು ಅಂತಂದರೆ, ಡೌಟ್ಸ್ ಏನಾದರೂ ಇತ್ತು ಅಥವಾ ನೀವೆಲ್ಲಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂದ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಗೈಡ್ ಮಾಡ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.